ಪಾಕಿಗಳು ಭಾರತ ತೊರೆಯಲೇಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗ್ಬಿಟ್ಟಿದೆ. ಹೋಗಲೇಬೇಕು. ಯಾವ ಸೆಂಟಿಮೆಂಟ್ಗೂ ಕೂಡ ಇಲ್ಲಿ ಒಳಗಂಗಿಲ್ಲ ಇಲ್ಲಿ. ಯಾಕಂದರೆ ಮಾಡಿರೋ ಗನಂಧಾರಿ ಕೆಲಸ ಇದೆ ಅಲ್ವಾ. 26 ಜನ ಬಲಿ ಪಡೆದುಕೊಂಡಿದ್ದು ಟೆರರಿಸ್ಟ್ಗೆ ನಿಮ್ಮ ದೇಶದವ್ರು ಸಪೋರ್ಟ್ ಮಾಡ್ತಾರಲ್ವಾ. ಹೋಗಲೇಬೇಕು. ಭಾರತ ಬಿಡದಿದ್ರೆ ಅಕ್ರಮ ವಿದೇಶಿಗರು ಅಂತ ಪರಿಗಣನೆ ಮಾಡಲಾಗುತ್ತಷ್ಟೇ. ಹೊಸ ವಲಸೆ ವಿದೇಶಿಯರ ಕಾಯ್ದೆಯಡಿ ಅಪರಾಧಿ ಅಂತ ಶಿಕ್ಷೆ ಕೊಡ್ತಾರೆ. ಅಕ್ರಮ ವಿದೇಶಿಯರಿಗೆ 1 ರಿಂದ 5 ವರ್ಷಗಳವರೆಗೆ ಜೈಲು ಶಿಕ್ಷೆ ಇದೆ. ಕಾನೂನಾತ್ಮಕವಾಗಿ ಕ್ರಮ ಆಗುತ್ತೆ. 10 ರಿಂದ 50 ಸಾವಿರ ರೂಪಾಯಿವರೆಗೆ ದಂಡವನ್ನು ವಿಧಿಸಲು ಕಾನೂನಲ್ಲಿ ಅವಕಾಶ ಇದೆ. ಪಾಕಿಸ್ತಾನಿಗಳು ಭಾರತವನ್ನು ತೊರೆಯದೇ ಇದ್ದರೆ ಸಂಕಷ್ಟವನ್ನು ಎದುರಿಸಬೇಕಾಗತ್ತೆ. ನೀವೇನಾದರೂ ಈಗ ಗಡುವೇನು ಕೊಟ್ಟಿದ್ದಾರೆ, ಡೆಡ್ಲೈನು, ಅಷ್ಟರೊಳಗಡೆ ಹೋಗಬೇಕು. ಮೆಡಿಕಲ್ ವೀಸಾ ಇದ್ದವರು ಹೋಗಬೇಕು. ಇಲ್ಲದೇ ಇದ್ರೆ ಏನಾಗುತ್ತೆ, ಕಾನೂನಾತ್ಮಕವಾಗಿಯೇ ನಿಮ್ಮ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬೇಕಾಗತ್ತೆ. ಅಕ್ರಮ ವಿದೇಶಿಯವರು ಅಂದರೆ ನುಸುಳುಕೋರರಿವರು ವೀಸಾ ಅವಧಿ ಮುಗಿದರೂ ಕೂಡ ಇಲ್ಲೇ ಇದ್ದಾರೆ, ಅಂದರೆ ವಾಮ ಮಾರ್ಗದ ಮೂಲಕ ಬಂದು ಇಲ್ಲಿ ನೆಲೆಸಿದ್ದಾರೆ ಅಂಥೇಳಿ ಆಮೇಲೆ ಹೊರಗೆ ದಬ್ಬುವಂಥ ಕೆಲಸ ಆಗುತ್ತೆ. ಅದನ್ನು ಬಿಟ್ಟರೆ ಕಾನೂನಲ್ಲಿ 1 ರಿಂದ 5 ವರ್ಷಗಳವರೆಗೆ ಜೈಲು ಶಿಕ್ಷೆ ಇದೆ. 10 ರಿಂದ 50 ಸಾವಿರ ರೂಪಾಯಿವರೆಗೆ ದಂಡವನ್ನು ವಿಧಿಸಲು ಕೂಡ ಅವಕಾಶಗಳಿದ್ದಾವೆ. ಯಾಕಂದರೆ ಹೊಸ ವಲಸೆ ಅಂಥೇಳಿ, ಜೊತೆಗೆ ವಿದೇಶಿಯರ ಕಾಯ್ದೆಯಡಿ ಅವ್ರನ್ನ ಅಪರಾಧಿಗಳು ಅಂಥೇಳಿ ಘೋಷಣೆ ಮಾಡಲಾಗುತ್ತೆ. ಕೇಂದ್ರ ಸರ್ಕಾರವು ಕೂಡ ಈಗ ಎಲ್ಲ ಕಡೆ ಹೆಕ್ಕಿ ತೆಗಿತಾ ಇದೆ. ಅಮಿತ್ ಶಾ ಕೂಡ ಈಗಾಗಲೇ ರಾಜ್ಯ ಸರ್ಕಾರಗಳಿಗೆ ಕರೆಯನ್ನು ಮಾಡಿ ಗುರುತಿಸಬೇಕು, ಅವ್ರ ಸಂಖ್ಯೆ ಎಷ್ಟಿದೆ ತಿಳಿಸಬೇಕು, ಅವ್ರನ್ನ ಹೊರದಬ್ಬಬೇಕು ಅಂಥೇಳಿ ಆದೇಶವನ್ನು ಮಾಡಿದ್ದಾರೆ. ರಾಜ್ಯ ಸರ್ಕಾರಗಳು ಕೂಡ ಇದರಲ್ಲಿ ಸಹಕಾರವನ್ನು ಕೊಡಬೇಕಾಗತ್ತೆ. ಇಲ್ಲಿ ಮಾನವೀಯತೆಯ ದೃಷ್ಟಿಯಿಂದ ಅಥವಾ ಈಗ ನೋಡಿ, ಕೆಲವು ರಾಜ್ಯಗಳಲ್ಲಿ ಪಾಕಿಸ್ತಾನಿಗಳು ಅಕ್ರಮವಾಗಿ ವಲಸೆ ಬಂದಿದ್ದಾರೆ, ಅಲ್ಲೇ ಜಾಂಡ ಊರಿದ್ದಾರೆ. ಹಾಗಾಗಿನೇ ಅವ್ರನ್ನ ಕಳಿಸ್ಕೊಡ್ಬೇಕು. ಇಲ್ಲದೇ ಇದ್ದರೆ ಕಾನೂನಾತ್ಮಕವಾಗಿ ಖಂಡಿತ ಶಿಕ್ಷೆ ಆಗುತ್ತೆ.